ಕಾರ್ತಿಕ ಮಾಸಕ್ಕೆ ಸಮನಾದ ಮಾಸವಿಲ್ಲ, ಕೃತಯುಗಕ್ಕೆ ಸಮನಾದ ಯುಗವಿಲ್ಲ, ವೇದಗಳಿಗೆ ಸಮನಾದ ಶಾಸ್ತ್ರವಿಲ್ಲ, ಗಂಗಾ ನದಿಗೆ ಸಮನಾದ ತೀರ್ಥವಿಲ್ಲ. ಈ ಕಾರ್ತಿಕ ಮಾಸದಲ್ಲಿ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಾವು ಕಾರ್ತಿಕ ಮಾಸ ಇದೆಯಲ್ಲ, ಹಾಗಾಗಿ ನಮ್ಮದು ವಾಟರ್ ಪ್ಲ್ಯಾಂಟ್ ಇದೆ, ಅಲ್ಲಿ ಪೂಜೆ ಮಾಡ್ಕೊಂಡು ಬರಬೇಕು. ಹಾಗಾಗಿ ಹೋಗ್ತಾಯಿದ್ರು, ಮನೆಯಿಂದ ವಾಟರ್ ಪ್ಲ್ಯಾಂಟಿಗೆ ಹೋಗ್ತಾ ಇದ್ದೀವಿ. ಕಾರ್ತಿಕ ಮಾಸದ ವಿಶೇಷ ಪೂಜೆ ಮಾಡ್ಕೊಂಬರಕ್ಕೆ ಹೋಗ್ತಾ ಇದ್ದೀವಲ್ಲ, ಹಾಗಾಗಿ ನಾನು ಸ್ವಲ್ಪ ಕಾರ್ತಿಕ ಮಾಸದ ಮಹತ್ವವನ್ನು ಹೇಳ್ತಾ ಇದ್ದೀನಿ. ಈ ಕಾರ್ತಿಕ ಮಾಸದಲ್ಲಿ ಯಾವುದೇ ಪುಣ್ಯ ಕಾರ್ಯ ಮಾಡಿದರೂ ವಿಶೇಷವಾದ ಪುಣ್ಯ ಲಭಿಸುತ್ತದೆ. ಕಾರ್ತಿಕ ಮಾಸದಲ್ಲಿ ಪ್ರಾತಃ ಸ್ನಾನ, ದೀಪದಾನ, ಭಗವದ್ಧ್ಯಾನ, ದೀಪೋತ್ಸವ, ನಾಮ ಸಂಕೀರ್ತನೆ, ಪುರಾಣ ಶ್ರವಣ, ತುಳಸಿ ವೃಕ್ಷ ಬೆಳೆಸುವುದು, ನೀರು ಹಾಕುವುದು, ವೃಕ್ಷದ ಪೂಜೆ ಮುಂತಾದ ದೈವಿಕ ಕಾರ್ಯಗಳನ್ನು ಮಾಡುವುದರಿಂದ ಭಗವಂತನಿಗೆ ಪ್ರೀತಿ ಪಾತ್ರರಾಗ್ತೀವಿ. ಈ ಕಾರ್ತಿಕ ಮಾಸದಲ್ಲಿ ಭಗವದ್ಗೀತೆ ಹಾಗೂ ಭಾಗವತ ಪುರಾಣ ಇಂಥವುಗಳನ್ನೆಲ್ಲ ಶ್ರವಣ ಪಠನ ಮಾಡಿದಾಗ ಬೇರೆ ದಿನಗಳಿಗಿಂತ ಪುಣ್ಯ ಜಾಸ್ತಿ ಬರುತ್ತೆ. ಇಲ್ಲಿ ಈ ಕಾರ್ತಿಕ ಮಾಸದಲ್ಲಿ ದೀಪಗಳನ್ನ ಮನೆ ಅಂಗಳದಲ್ಲಿ ಹಾಗೂ ಮನೆ ಸುತ್ತಮುತ್ತ ಬೆಳಗಬೇಕೆಂಬ ಒಂದು ನಿಯಮ ಇದೆ. ಅದೇನು ಯಾಕಂತಂದರೆ, ಇನ್ನು ತುಪ್ಪದ ದೀಪ ಹಚ್ಚೋದ್ರಿಂದ ಇನ್ನೂ ಒಳ್ಳೆಯದು ಅಂತ ಹೇಳ್ತಾರೆ. ಈ ತುಪ್ಪದ ದೀಪ ಬೆಳಗೋದ್ರಿಂದ ನೆಗೆಟಿವ್ ಎನರ್ಜಿ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಹಸಿರು ಶಕ್ತಿಗಳು, ಋಣಾತ್ಮಕ ಶಕ್ತಿಗಳನ್ನ ಹಚ್ಚೋದ್ರಿಂದ ತೊಡೆದು ಹಾಕ್ಬೋದಾಗಿದೆ. ವೈಜ್ಞಾನಿಕವಾಗಿಯೂ ಕೂಡ ದೀಪಗಳು ಹಚ್ಚೋದ್ರಿಂದ ಸುತ್ತಮುತ್ತಲ ಇರೋ ಕ್ರಿಮಿಕೀಟಗಳು ಅವು ಕೂಡ ನಾಶ ಆಗ್ತವೆ ಅಂತ ಹೇಳ್ತಾರೆ. ಮತ್ತು ಇದು ಚಳಿಗಾಲದಲ್ಲಿ ಬರೋದ್ರಿಂದ ವಾತಾವರಣ ತುಂಬ ಉಷ್ಣತೆಯಿಂದ ಕೂಡ್ತೈತಿ. ಅದರೊಂದಿಗೆ ಮನಸ್ಸಿನ ಅಜ್ಞಾನ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಮನೆಯಲ್ಲಿ ದೀಪ ಬೆಳಗಿಸೋದ್ರಿಂದ ಐಶ್ವರ್ಯ, ಆರೋಗ್ಯ, ಸಂಪತ್ತು ಸ್ಥಿರವಾಗುತ್ತೆ ಅನ್ನೋ ಪ್ರತೀತಿ ಇದೆ. ಹಾಗಾಗಿ ಈ ಕಾರ್ತಿಕ ಮಾಸ ಬೇರೆ ಎಲ್ಲ ಮಾಸಗಳಿಗೂ ಹೋಲಿಸಿದರೆ ಇದು ತುಂಬ ಶ್ರೇಷ್ಠ ಮಾಸ ಅಂತಲೇ ಹೇಳ್ಬೋದು. ಈ ಮಾಸದಲ್ಲಿ ಸ್ನಾನ, ದೀಪ ಹಚ್ಚೋದು, ದಾನ ಮಾಡೋದು ಮಾಡಿದರೆ ತುಂಬ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಮತ್ತು ದೀಪ ಹಚ್ಚಿದ ನಂತರ ತುಳಸಿ ದೇವಿಗೆ ಪೂಜೆ ಮಾಡಬೇಕಂತೆ. ಇದು ತುಳಸಿ ದೇವಿ ಅನ್ನೋದು, ಒಂದು ತುಳಸಿ ಗಿಡ ಅನ್ನೋದು ಕೇವಲ ಒಂದು ಗಿಡಮೂಲಿಕೆ ಅಲ್ಲ. ಇದು ವೈಜ್ಞಾನಿಕವಾಗಿ ಹೇಳಬೇಕು ಅಂತಂದರೆ ವಾತಾವರಣದಲ್ಲಿರುವ ಅಶುದ್ಧ ಗಾಳಿಯನ್ನು ಆಮ್ಲಜನಕವಾಗಿ ಪರಿವರ್ತಿಸುತ್ತೆ ಅಂತ ಹೇಳ್ತಾರೆ. ಮತ್ತು ಹೆಣ್ಮಕ್ಳು ಮದುವೆ ಆದ ಮುತ್ತೈದೆಯರು ಇದನ್ನು ಪೂಜೆ ಮಾಡೋದ್ರಿಂದ ಅವ್ರ ಗಂಡಂದ್ರಿಗೆ ಆಯಸ್ಸು, ಆರೋಗ್ಯ ದೊರಕುತ್ತೆ ಅಂತ ಹೇಳ್ತಾರೆ. ಈ ತುಳಸಿ ಗಿಡದ ಮುಂದೆ ಸಾಯಂಕಾಲ ದೀಪ ಹಚ್ಚೋದ್ರಿಂದ ಪಾಪ ನಾಶ ಆಗಿ ನಮಗೆ ಒಳ್ಳೆಯದಾಗುತ್ತೆ ಅಂತ ಪ್ರತೀತಿ ಇದೆ. ಮತ್ತು ಈ ಮಾಸದಲ್ಲಿ ನದಿಗಳಲ್ಲಿ, ಸರೋವರಗಳಲ್ಲಿ, ನೀರಿನ ಆಕರಗಳಲ್ಲಿ ಸ್ನಾನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಬೇರೆ ಜನ್ಮದಲ್ಲಿ ಮಾಡಿದ ಪಾಪಗಳು ಕೂಡ ತೊಳ್ಕೊಂಡು ಹೋಗ್ತವೆ ಅಂತ ಹೇಳ್ತಾರೆ. ಹಾಗಾಗಿ ಕಾರ್ತಿಕ ಮಾಸ ಒಂದು ಶುದ್ಧವಾದ ಮುಖ್ಯವಾದ ಮಾಸ ಆಗಿದೆ. ಈ ದಿನದಲ್ಲಿ ನಾವು ಪೂಜೆ ಪುನಸ್ಕಾರಗಳನ್ನು ಜಾಸ್ತಿ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ನಾವು ನಮ್ಮ ಪ್ಲ್ಯಾಂಟಿಗೆ ಕಾರ್ತಿಕ ಮಾಸದಲ್ಲಿ ಅಮಾವಾಸ್ಯೆ ಇತ್ತಲ್ಲ, ಹಾಗಾಗಿ ಪೂಜೆ ಮಾಡ್ಕೊಂಡು ಹೋಗೋಕ್ಕೆ ಬಂದ್ವಿ. ಇವತ್ತು ಸಂಡೇ ಇರೋದಕ್ಕೆ ಎಲ್ಲ ರಜೆ ಇದೆ. ಮತ್ತು ನಮ್ಮದು ನೀರಿಂದು ಆರ್ಡ್ರ್ ಬಂದಿತ್ತು, ಹಾಗಾಗಿ ನೀರು ತುಂಬಿಸ್ತಾ ಇದ್ದೀವಿ. ಇದು ಗಾಡಿಗೆ ಲೋಡ್ ಮಾಡ್ತಾಯಿದ್ರು. ಇವತ್ತಿಲ್ಲ, ದಿನ ಎಲ್ಲರೂ ವರ್ಕರ್ಸ್ ಇರ್ತಾಯಿದ್ರು. ಇವತ್ತು ಅಮಾವಾಸ್ಯೆ ಬೇರೆ ಹಾಗೂ ಸಂಡೇ ಇರೋದಕ್ಕೆ ಕ್ಲೋಸ್ ಮಾಡಿದ್ವಿ. ಬಟ್ ಆರ್ಡರ್ಸ್ ಬಂದಿದ್ದಕ್ಕೆ ಮತ್ತು ಪೂಜೆ ಮಾಡೋಕ್ಕಂತ ಹೋಗಿದ್ವಿ. ಹಾಗಾಗಿ ಇಲ್ಲಿ ಡ್ರೈ ಫ್ರೂಟ್ಸ್ ಮಾರ್ತಾ ಇದ್ದಾರೆ ನೋಡಿ. ನಾವು ಕಡಿಮೆ ರೇಟ್ ಅಂದ್ಕೊಂಡ್ವಿ, ಮಾಲಲ್ಲಿರೋ ರೇಟ್ ಇತ್ತು, ಹಾಗಾಗಿ ನಾವು ತಗೊಳ್ಳಿಲ್ಲ. ಥ್ಯಾಂಕ್ ಯು. ನನ್ನ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ.